ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಬರ್ಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 19ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್, ಓಟ್ ಯು ಸರ್. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಈ ಅದ್ಭುತವಾದ ಮಂಡಲ ಧ್ಯಾನ ಪ್ರಕ್ರಿಯೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡು ಒಂದು ಅತ್ಯುತ್ತಮ ಸಮಶ್ರುತಿಯ ಸ್ಥಿತಿಗೆ ಬಂದಿದ್ದೀರಿ. ನಿಮ್ಮನ್ನೇ ನೀವೇ ಅಭಿನಂದಿಸಿಕೊಳ್ತಾ ಧ್ಯಾನ ಸ್ಥಿತಿಗೆ ಹೋಗಿ ಸಹಕರಿಸಿದ ಎಲ್ಲಾ ಮಾಸ್ಟರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಿಸರ್ಗಕ್ಕೆ ಧನ್ಯವಾದ. ಧ್ಯಾನಕ್ಕೆ ಹೋಗಿ ಸುಖಾಸನದಲ್ಲಿ ಕನ್ನಡ ಕೈ ತೆಗೆದಿಟ್ಟು ಹಾಯಾಗಿ ಕಣ್ಮುಚ್ಚಿ ಕೈ ಬೆರಳು ಒಂದ್ರೊಳಗೊಂದು ದೇಹವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಸಂಪೂರ್ಣವಾಗಿ ನಮ್ಗೆ ಧ್ಯಾನಕ್ಕೆ ಏನೂ ಗಡಿಬಿಡಿ ಇಲ್ಲ. ನಮ್ಮ ದೇಹ ಸಂಪೂರ್ಣ ರಿಲ್ಯಾಕ್ಸ್ ಆಯ್ತು. ಧ್ಯಾನ ನಮಗೆ ಯಾವಾಗ ಆಳವಾದ ಸ್ಥಿತಿಗೆ ತಲುಪುತ್ತೆ ಅಂದ್ರೆ ನಾವು ಸಂಪೂರ್ಣವಾಗಿ ದೇಹವನ್ನು ಮರೆತಾಗ. ನಿದ್ರೆಯ ಆಳವಾದ ಸ್ಥಿತಿ ಯಾವುದು ಅಂದ್ರೆ ಸಂಪೂರ್ಣವಾಗಿ ದೇಹವನ್ನ ಮರೆತಾಗ. ನಾವು ದೇಹ ಅಲ್ಲ. ಆ ಕಾರಣದಿಂದ ನಾವು ದೇಹದ ಗುರುತು, ಪರಿಚಯ, ದೇಹಕ್ಕೆ ಸಂಬಂಧಿಸಿದ ಅಹಂಕಾರ ಎಲ್ಲವನ್ನ ಪಕ್ಕಕ್ಕಿಟ್ಟು ದೇಹಕ್ಕೆ ಸಂಬಂಧಿಸಿದ ಆಸೆ, ಆಕಾಂಕ್ಷೆ ಎಲ್ಲವನ್ನ ಬದಿಗಿರಿಸಿ ನಾವು ಕುಳಿತಾಗಲೇ ನಾವು ಅದು ನಿದ್ದೆ ಇರ್ಬೋದು, ಇಲ್ಲ ಧ್ಯಾನ ಇರ್ಬೋದು, ದೇಹದಿಂದ ಆಚೆ ಹೋಗೋದಕ್ಕೆ ಸಾಧ್ಯ. ಆಲಿಸಿ. ನಿಸರ್ಗದ ಸಂಪೂರ್ಣ ಪ್ರಾಕೃತಿಕ ನೈಸರ್ಗಿಕ ನಾದಗಳನ್ನ ಆಲಿಸಿ. ಆ ಜೀರುಂಡೆಯ ನಾದ ಹೊರಗಡೆ ಮಾತ್ರ ಅಲ್ಲ, ನಿಮ್ಮ ಕಿವಿಯ ಒಳಗೂ ಕಿವಿ ಗಡಚಿಕ್ಕುವಷ್ಟು ಜೋರಾಗಿದೆ. ಗಮನಿಸಿ, ಆಲಿಸಿ. ನಾವೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಮಂಡಲ ಆಕಾರದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರಿಗೆ ಒಂದು ಪ್ರಿಯವಾದ, ಇಷ್ಟವಾದ ಸ್ಥಾನದಲ್ಲಿ ಧ್ಯಾನಸ್ಥರಾಗಿದ್ದೀವಿ. ಎರಡು ಶ್ವಾಸದ ಮಧ್ಯೆ ಒಂದಾಗಿದ್ದೀವಿ. ಉಚ್ಛ್ವಾಸ ನಿಶ್ವಾಸದ ಮಧ್ಯೆ ಒಂದಾಗಿದ್ದೀವಿ. ಯಾವುದೋ ವೈಯಕ್ತಿಕ ಆಸೆ, ಆಕಾಂಕ್ಷೆಗಳಿಲ್ಲದೆ ಬ್ರಹ್ಮರ್ಷಿ ಪಿತಾಮಹ ಭತ್ರಿಜಿಯವರ ಪರಮ ಧ್ಯೇಯವೊಂದನ್ನೇ ನಮ್ಮ ಧ್ಯೇಯವನ್ನಾಗಿಸಿಕೊಂಡು ಅದರೊಂದಿಗೆ ಸಮಶ್ರುತಿಗೊಂಡು ನಾವೆಲ್ಲರೂ ಶ್ವಾಸೈಕ್ಯರಾಗಿದ್ದೀವಿ. ಎರಡು ಶ್ವಾಸಗಳ ಮಧ್ಯೆ ಐಕ್ಯ ಸ್ಥಿತಿಯನ್ನು ಹೊಂದಿದೆ.
ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಏಕೈಕ ಆಸೆ, ಏಕೈಕ ಗುರಿ, ಏಕೈಕ ಧ್ಯೇಯವೇ ನಮ್ಮೆಲ್ಲರ ಆಸೆ, ಗುರಿ, ಧ್ಯೇಯ, ಪರಮಧ್ಯೇಯ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರು ನಮ್ಮೆಲ್ಲರ ಮಧ್ಯೆ ಪರಂಜ್ಯೋತಿ ಸ್ವರೂಪದಲ್ಲಿ, ಪರಮ ಪ್ರಕಾಶ ಸ್ವರೂಪದಲ್ಲಿ, ಪರಮ ಚೈತನ್ಯ ಸ್ವರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ನಮ್ಮೆಲ್ಲರನ್ನು ಆವರಿಸಿಕೊಂಡು ನಮ್ಮೆಲ್ಲ ವ್ಯಕ್ತಿಗತ ಜ್ಯೋತಿಗಳು, ಮಂಡಲಾಕಾರ ಧ್ಯಾನಸ್ಥರಾಗಿರುವ ವ್ಯಕ್ತಿಗತ ಜ್ಯೋತಿಗಳು ಆ ಪರಂಜ್ಯೋತಿಯಲ್ಲಿ ಒಂದಾಗಿವೆ. ಭೂಮಿಯ ಮೇಲೆ ಆ ಪರಮ ಧ್ಯೇಯದೊಂದಿಗೆ ಸಮಶ್ರುತಿಗೊಂಡು ಇಷ್ಟೊಂದು ಆತ್ಮಗಳು ಧ್ಯಾನಸ್ಥರಾಗಿರೋದನ್ನ ನೋಡಿ ಸಮಸ್ತ ದೇವತೆಗಳು ನಮ್ಮ ಸುತ್ತಲೂ, ನಮ್ಮ ಜೊತೆಗೆ ಆತ್ಮಸ್ವರೂಪದಲ್ಲಿ, ಬೆಳಕಿನ ರೂಪದಲ್ಲಿ ನಮ್ಮೊಂದಿಗೆ ಧ್ಯಾನಸ್ಥರಾಗಿ ಸಮಸ್ತ ಬೆಳಕಿನ ಕಾರ್ಯಕರ್ತರೆಲ್ಲರೂ ಈ ಘಟನೆಯನ್ನು ನೋಡಿ ಧ್ಯಾನಸ್ಥರಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಜ್ಯೋತಿಯ ಸ್ವರೂಪ ಅವರೆಲ್ಲರನ್ನೂ ಆವರಿಸಿ ಹಿಮಾಲಯದ ಯೋಗಿಗಳೆಲ್ಲ ಬೆರಗಾಗಿ ನಾವು ಯಾವ ಘನ ಉದ್ದೇಶದಿಂದ ಇಷ್ಟೆಲ್ಲ ಯೋಗಿಗಳು ಭೂಗತ ಸ್ಥಿತಿಯಲ್ಲಿ ಹಿಮಾಲಯದ ಗುಹೆಗಳಲ್ಲಿ ಸಾವಿರಾರು ವರ್ಷಗಳಿಂದ ಧ್ಯಾನಸ್ಥರಾಗಿದ್ದೀವೋ ಅದು ಈಗ ನೆರವೇರಿದೆ. ಭೂಮಂಡಲದ ಒಳಿತಿಗಾಗಿ, ಭೂತಾಯಿಯ ಒಳಿತಿಗಾಗಿ ಇಷ್ಟೊಂದು ಯೋಧರು ಏಕೈಕ ಧ್ಯೇಯದಿಂದ ವ್ಯಕ್ತಿಗತ ಗುರುತು ಪರಿಚಯಗಳನ್ನ ಬಿಟ್ಟು, ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಪರಮ ಧ್ಯೇಯದೊಂದಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಧ್ಯೇಯದೊಂದಿಗೆ ಸಮಶ್ರುತಿಗೊಂಡು ಧ್ಯಾನಸ್ಥರಾಗಿರೋದನ್ನ ನೋಡಿ ಅವರೆಲ್ಲರಿಗೆ ನಮ್ಮ ಕೆಲಸ ಯಶಸ್ವಿ ಆಯಿತು ಅನ್ನೋ ತೃಪ್ತ ಭಾವದಿಂದ ಅವರೂ ಕೂಡ ಧ್ಯಾನಸ್ಥರಾಗಿದ್ದಾರೆ. ನಮ್ಮನ್ನ ಆವರಿಸಿಕೊಂಡು, ನಮ್ಮೆಲ್ಲರನ್ನ ಆವರಿಸಿಕೊಂಡು ನಮ್ಮ ಸುತ್ತಲೂ ಕುಳಿತಿದ್ದಾರೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಚೈತನ್ಯ ಅವರೆಲ್ಲರನ್ನೂ ಆವರಿಸಿಕೊಂಡು ಪರಂಜ್ಯೋತಿ ಸ್ವರೂಪ ಅವರೆಲ್ಲರನ್ನೂ ಆವರಿಸಿಕೊಂಡು ಮಹಾತಾರ್ ಬಾಬಾಜಿಯವರು ತಮ್ಮೆಲ್ಲ ಶಿಷ್ಯ ಪರಂಪರೆಯಂತೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಚೈತನ್ಯದೊಂದಿಗೆ ಒಂದಾಗಿ ಧ್ಯಾನಸ್ಥರಾಗಿದ್ದಾರೆ. ಆಂಜನೇಯ ಸ್ವಾಮಿ ಯಾವ ಘನ ಕಾರ್ಯಕ್ಕೆ ಯುಗ ಪರಿವರ್ತನೆಯಲ್ಲೂ ನಿಂತು ತ್ರೇತಾಯುಗದಿಂದ ಕಲಿಯುಗ ಮುಗಿದು ಕಲಿಯುಗದಿಂದ ಯುಗ ಉನ್ನತಿ ಸ್ಥಿತಿಯನ್ನ ಹೊಂದಿ ಸತ್ಯಯುಗದವರೆಗೂ ತಲುಪುವವರೆಗೆ ಭೂಮಿಯ ಮೇಲೆ ಆ ಪರಮ ಚೈತನ್ಯ ಸ್ವರೂಪದ ಘನ ಉದ್ದೇಶವನ್ನು ಹಿಡಿದಿಟ್ಟುಕೊಂಡು ನಿಂತಿತ್ತೋ ಆ ಆತ್ಮ ಅತ್ಯಂತ ಪ್ರಸನ್ನ ಸ್ಥಿತಿಯಲ್ಲಿ
ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರೊಂದಿಗೆ ಐಕ್ಯ ಸ್ಥಿತಿ ಒಂದಾಗಿ ಧ್ಯಾನಿಸ್ತಾರೆ. ಇವರೆಲ್ಲರೂ ಶ್ರೀರಾಮನಿಗೆ ತಾನು ಸೇವೆ ಸಲ್ಲಿಸಿದಂತೆ ಇವರೆಲ್ಲರೂ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರಿಗೆ ಸೇವೆ ಸಲ್ಲಿಸೋದಕ್ಕೆ ಸಂಪೂರ್ಣವಾಗಿ ಕಟಿಬದ್ಧರಾಗಿದ್ದಾರೆ ಅನ್ನೋದನ್ನ ಗಮನಿಸಿ ತನ್ನ ಕೆಲಸ ಸಾರ್ಥಕ ಆಯಿತು ಅನ್ನೋ ರೀತಿ ಪರಮ ಚೈತನ್ಯದೊಂದಿಗೆ ನಮ್ಮೆಲ್ಲರೊಂದಿಗೆ ಒಂದಾಗಿ ಧ್ಯಾನಿಸ್ತಾರೆ. ಅವತ್ತು ತ್ರೇತಾಯುಗದಲ್ಲಿ ಶ್ರೀರಾಮನಿಗೆ ಒಬ್ಬ ಆಂಜನೇಯ ಸ್ವಾಮಿ ಇಷ್ಟು ಸಮರ್ಪಿತ ಭಾವದಿಂದ ಕಾರ್ಯನಿರ್ವಹಿಸಿದಂತೆ ಇವತ್ತು ತಾವೆಲ್ಲ ವಸುಂಧರಾ ವಾರಿಯರ್ಸ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿದರು ಅತ್ಯಂತ ನಿಸ್ವಾರ್ಥ ಭಾವದಿಂದ ಬರೆದಿಟ್ಕೊಳ್ಳಿ. ಆಂಜನೇಯ ಸ್ವಾಮಿಯವರಿಗೆ ಯಾವುದೇ ವೈಯಕ್ತಿಕ ಸ್ವಾರ್ಥ, ಆಸೆ, ಆಕಾಂಕ್ಷೆ ಇರಲಿಲ್ಲ. ಅತ್ಯಂತ ನಿಸ್ವಾರ್ಥ ಭಾವದಿಂದ ಇವರು ಕೂಡ ಸೇವೆ ಸಲ್ಲಿಸೋದಕ್ಕೆ ತಯಾರಾಗಿದ್ದಾರೆ. ಸಂತೋಷ ಅವರಿಗೆ. ಇವರೆಲ್ಲರೂ ಆಂಜನೇಯ ಸ್ವಾಮಿನೇ ಆಗೋದಕ್ಕೆ ತಯಾರಾಗಿದ್ದಾರಲ್ಲ, ಆಗಿದಾರಲ್ಲ ಈಗಾಗ್ಲೇ ಅನ್ನೋ ಸಂತೋಷ ಇದೆ. ಈ ಪರಮ ಪವಿತ್ರ ಸ್ಥಿತಿಯಲ್ಲಿ ಎಲ್ಲರೂ ಪರಂಜ್ಯೋತಿಯ ಸ್ವರೂಪದೊಂದಿಗೆ ಐಕ್ಯ ಸ್ಥಿತಿಯನ್ನ ಹೊಂದಿ ಧ್ಯಾನದ ನಂತರವೂ ಇದೇ ಪರಮ ಸ್ಥಾಯಿಯೊಂದಿಗೆ ನಾವು ಇರಬೇಕು. ಇರುವ ಈ ಪ್ರಕಂಪನದೊಂದಿಗೆ ನಾವು ಇಡೀ ದಿನ ನಾವು ರೆಸೊನೇಟ್ ಆಗ್ತಾ ಇರಬೇಕು, ಅನುರಣನ ಹೊಂದುತ್ತಾ ಇರಬೇಕು. ಕೇವಲ ಸಹಜ ಶ್ವಾಸದೊಂದಿಗೆ ಒಂದಾಗಿರೋಣ ಮಾಸ್ಟರ್ಸ್. ಬೇರೆ ಯಾವ ಭಾವನೆಗಳೂ ಇಲ್ಲ, ಬೇರೆ ಯಾವ ಆಲೋಚನೆಗಳೂ ಇಲ್ಲ, ಬೇರೆ ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಪರಮ ಧ್ಯೇಯವೇ ನಮ್ಮ ಧ್ಯೇಯ. ಶ್ರೀರಾಮನ ಪರಮ ಧ್ಯೇಯವೇ ಆಂಜನೇಯ ಸ್ವಾಮಿ ಲಕ್ಷ್ಮಣನಿಗೆ ಇರುವಂತೆ ಕೇವಲ ಸಹಜ ಶ್ವಾಸದ ಮೇಲೆ ಗಮನ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ
आत्मविद्या जय जय हो आत्मविद्या जय जय हो ब्रह्मविद्या जय जय हो आत्मविद्या जय जय हो ब्रह्मविद्या जय जय हो आत्मविद्या जय जय हो ब्रह्मविद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो श्वास विद्या जय जय हो फिर श्वास विद्या जय जय हो ध्यान विद्या जय जय हो दिव्य ध्यान विद्या जय जय हो जय हो जय हो जय हो जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो प्राण शक्ति जय जय हो दिव्य प्राण शक्ति जय जय हो पिरामिड शक्ति जय जय हो दिव्य पिरामिड शक्ति जय जय हो जय हो जय हो जय हो जय हो
सत्य अहिंसा जय जय हो, शौच संतोष जय जय हो। सत्य अहिंसा जय जय हो, शौच संतोष जय जय हो। सत्य अहिंसा जय जय हो, शौच संतोष जय जय हो। सत्य अहिंसा जय जय हो, शौच संतोष जय जय हो। श्रद्धा दीक्षा जय जय हो, बुद्धि प्रज्ञा जय जय हो। श्रद्धा दीक्षा जय जय हो, बुद्धि प्रज्ञा जय जय हो। श्रद्धा दीक्षा जय जय हो, बुद्धि प्रज्ञा जय जय हो। श्रद्धा दीक्षा जय जय हो, बुद्धि प्रज्ञा जय जय हो। श्रद्धा दीक्षा जय जय हो, बुद्धि प्रज्ञा जय जय हो। मैत्री करुणा जय जय हो, दिव्य मैत्री करुणा जय जय हो। समता शांति जय जय हो, दिव्य समता शांति जय जय हो। जय हो, जय हो, जय हो, जय हो। आज्ञा चक्र जय जय हो, सहस्रार जय जय हो। आज्ञा चक्र जय जय हो, सहस्रार जय जय हो। आज्ञा चक्र जय जय हो, सहस्रार जय जय हो। आज्ञा चक्र जय जय हो, सहस्रार जय जय हो। तपोलोक जय जय हो, सत्यलोक जय जय हो। तपोलोक जय जय हो, सत्यलोक जय जय हो। ज्ञानलोक जय जय हो, सत्यलोक जय जय हो। तपोलोक जय जय हो, सत्यलोक जय जय हो। तपोलोक जय जय हो, सत्यलोक जय जय हो। ध्यानलोक जय जय हो, सत्यलोक जय जय हो। ज्ञान विश्व जय जय हो, दिव्य ज्ञान विश्व जय जय हो। ज्ञान भारत जय जय हो, दिव्य ज्ञान भारत जय जय हो। जय हो, जय हो, जय हो, जय हो।
वाल्मीकि वेद व्यास जय जय हो, बुद्ध महावीर जय जय हो, वाल्मीकि वेद व्यास जय जय हो, बुद्ध महावीर जय जय हो। वाल्मीकि वेद व्यास जय जय हो, बुद्ध महावीर जय जय हो, वाल्मीकि वेद व्यास जय जय हो, बुद्ध महावीर जय जय हो। येसु मोहम्मद जय जय हो, लावो सुवांसु जय जय हो, येसु मोहम्मद जय जय हो, लावो सुवांसु जय जय हो। येसु मोहम्मद जय जय हो, लाओ सुवांसु जय जय हो, येसु मोहम्मद जय जय हो, लाओ सुवांसु जय जय हो। माल्प मिलार प जय जय हो, कबीर नानक जय जय हो, ब्लवेट्स्की बिसेंट जय जय हो, युक्तेश्वर लाहिर जय जय हो, ओशो रंपा जय जय हो, दिय ओशो रंपा जय जय हो, ओशो रंपा जय जय हो, दिय ओशो रंपा जय जय हो। ओशो रामपा जय जय हो, दिव्य ओशो रामपा जय जय हो, ओशो रामपा जय जय हो, दिव्य ओशो रामपा जय 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 हो, हो, जय जय हो, जय जय हो, जय हो, जय हो, जय हो, जय हो। जय जय हो। ಕೊನೆಯ 15 ನಿಮಿಷ ಮಾಸ್ಟರ್ಸ್. ಮೂವತ್ತು ಸೆಕೆಂಡ್ಗಳು. ಹತ್ತು ಸೆಕೆಂಡ್ಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನ ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ಕೈಗಳನ್ನ ತೆಗೆಯುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳಲ್ಲಿ ಇಡಿ ಮಾಸ್ಟರ್ಸ್. ಅದ್ಭುತವಾದಂತಹ ಮಂಡಲ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಓವರ್ ಟು ಯು ಸರ್. Thank you, thank you, thank you, thank you so much, masters. ಇಷ್ಟು ದಿನಗಳಿಂದ ಮಾಸ್ಟರ್ಸ್ ಈ ಮಂಡಲ ಧ್ಯಾನದಲ್ಲಿ ನಾವು ಸುಮಾರು ಅರ್ಧ ದಾರಿಗೆ ಬಂದು ತಲುಪ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಏನು ಅಂದ್ರೆ, ಅಭಿನಂದನೆಗೆ ಕಾರಣ ಏನು ಅಂದ್ರೆ, ತಾವು ಒಂದು ಪರಮ ಧ್ಯೇಯಕ್ಕೆ ಸಮಶ್ರುತಿಗೊಳ್ತಾ ಇರೋದು. ವ್ಯಕ್ತಿಗತ ಅಪೇಕ್ಷೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಇದ್ರೆ ಇದಿರ್ಲಿ ಅನ್ನುವಂಥ ಪರಮ ಸ್ಥಿತಿಯನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಸಮಶ್ರುತಿಗೊಳ್ತಾ ಇದ್ರಲ್ಲ, ಆ ನಾದಕ್ಕೆ ನೀವು ಅನುರಣನಗೊಳ್ತಾ ಇದ್ರಲ್ಲ, ಅಷ್ಟು ಇದಕ್ಕಿಂತ ಶ್ರೇಷ್ಠವಾದ ಸಂಗತಿ ಇನ್ನೊಂದಿಲ್ಲ. ಲೋಕ ಕಲ್ಯಾಣ ಕಾರ್ಯಕ್ಕೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಸಿಯವರು ಆ ಸ್ಥಾಯಿಯನ್ನ ಬಯಸ್ತಾ ಇದ್ರಲ್ಲ, ಇದಕ್ಕಿಂತ ಶ್ರೇಷ್ಠವಾದ ಸ್ಥಿತಿ ಇನ್ನೊಂದಿಲ್ಲ. ಅವರ ಹೆಸರಿನಲ್ಲಿ ನಮಗೆ ಏನೇನ್ ಬೇಕೋ ಅದನ್ನೆಲ್ಲ ಪಡ್ಕೊಳ್ಳೋದು ಒಂದು ಸಂಗತಿ ಆದ್ರೆ, ಅವರನ್ನೇ ಪಡ್ಕೊಳ್ಳೋದು ಇನ್ನೊಂದು ಸಂಗತಿ. ಹಿಂದಿನ ಕಾಲದಲ್ಲಿ ಕೇಳಿದ್ರೆ ದೇವರನ್ನು ಕುರಿತು ತಪಸ್ ಮಾಡಿ ತಮಗೇನೇನ್ ಬೇಕೋ ಅದನ್ನೇ ಕೋರ್ಕೊಂಡವರಿದ್ದಾರೆ, ಮತ್ತು ಅದರೆಲ್ಲ ಫಲಗಳನ್ನ ಅನುಭವಿಸಿದ ಕಥೆಗಳನ್ನು ಓದಿದ್ದೀವಿ. ಮತ್ತಿನ್ ಕೆಲವೊಬ್ರು ಆ ದೇವ ಕಾರ್ಯಕ್ಕೆ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡು ಶೂನ್ಯ ಸ್ಥಿತಿನಲ್ಲಿ ರೈಟ್ ಹೇಳ್ದವ್ರು, ಅದಕ್ಕೆ ತಕ್ಕ ಫಲಗಳನ್ನು ಅವ್ರು ಅನುಭವಿಸ್ತಾರೆ.
ಅದ್ಭುತ ಫಲಗಳನ್ನು. ಹಾಗೆ ಈಗಲೂ 2 ಆಯ್ಕೆಗಳೇ. ಧ್ಯಾನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರು ಹೇಳ್ಕೊಂಡು ತಮ್ಗೇನೇನ್ ಬೇಕು ಅದೆಲ್ಲವನ್ನು ವ್ಯಕ್ತಿಗತವಾಗಿ ಸೃಷ್ಟಿ ಮಾಡ್ತಾ ಸರಿ, ಅವರ ಆಯ್ಕೆ ಅವರದು, ಅದು ನಮಗೆ ಸಂಬಂಧ ಇಲ್ಲದ ವಿಷಯ. ಆದ್ರೆ ನಿಮಗೆ ಯಾಕೆ ಈ ಮಾತು ಅಂದ್ರೆ, ನೀವು ನಿಮ್ಮ ಎಲ್ಲ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ನಿರಾನೇರವಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರನ್ನ ಆಯ್ಕೆ ಮಾಡ್ಕೊಂಡು ಆ ಪರಮ ಧ್ಯೇಯಕ್ಕೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದು ಇದೆಯಲ್ಲ, ಅದು ಒಂದು ಪರಮ ಶ್ರೇಷ್ಠ ಆಯ್ಕೆ ಮಾಸ್ಟರ್ಸ್. ವಾಸ್ತವಿಕ ಸತ್ಯ ಏನ್ ಗೊತ್ತಾ ಮಾಸ್ಟರ್ಸ್? ವಿ ಆರ್ ನಥಿಂಗ್. ನಾವು ಏನೇನೂ ಅಲ್ಲ. ಇದು ವಾಸ್ತವಿಕ ಸತ್ಯ. ಇದನ್ನ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ತಿರೋ ನಿಮ್ಮ ಆಯ್ಕೆಗೆ ಬಿಟ್ಟ ವಿಚಾರ. ನಾವು ಏನೇನೂ ಅಲ್ಲ ಅಷ್ಟೆ. ಮ್ಯಾಜಿಕ್ ಅಂದ್ರೆ ನಾವು ಏನೇನೂ ಅಲ್ಲದ ಸ್ಥಿತಿಗೆ ತಲುಪುವವರೆಗೂ ನಮ್ಗೇನೇನೂ ದಕ್ಕೋದಿಲ್ಲ. ದಕ್ಕಿದಂತೆ ಕಂಡ್ರು ಅದು ಲೆಕ್ಕಕ್ಕೆ. ಇದು ವಾಸ್ತವ. ನಿಮ್ಗೇನೇನೋ ದಕ್ಕಿದೆ ಅಂತ ಅನ್ಸ್ಬೋದು, ಅದು ಲೆಕ್ಕಕ್ಕಿಲ್ಲದ ದಕ್ಕುವಿಕೆ. ಹೇಳ್ರಿ, ನಾವು ಏನಿದೀವಿ ಹೇಳ್ರಿ, ಏನಿದೀವಿ ನಾವು ಹೇಳ್ರಿ, ಯಾರು ಹೇಳ್ತಾ ಇದ್ರಿ? ಏನಿ ದೇಹ ನಾಮ, ಮಣ್ಣು, ಈ ಭೂತಾಯಿ, ನನ್ನ ಅಂಶ ಏನಿದೆ ನಾನು ವಾಪಸ್ ತಗೊಳ್ತೀನಿ ಅಂದ್ರೆ ಈ ದೇಹಕ್ಕೆ ಆಕಾರವೇ ಇಲ್ಲ. ನೀರು ನನ್ನ ಅಂಶವನ್ನ ನಾನು ವಾಪಸ್ ತಗೊಳ್ತೀನಿ ಅಂದ್ರೆ ಮುಗಿದೋಯ್ತು. ಗಾಳಿ ತನ್ನ ಅಂಶವನ್ನ ತಾನು ವಾಪಸ್ ತಗೊಳ್ತೀನಿ ಅಂದ್ರೆ ಅದು ಮುಗಿದೋಯ್ತು. ಸ್ಪೇಸ್ ಅನ್ನೋದು ನಿನ್ ಶರೀರಕ್ಕೆ ಒಂದು ಜಾಗ ಕೊಟ್ಟಿದ್ದೀನಿ, ನಾನು ಜಾಗ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಅಂತ ಆ ಸ್ಪೇಸು ಆ 0 ಸ್ಥಿತಿಗೆ ಬಂದ್ರೆ ನಮ್ಮ ದೇಹಕ್ಕೆ ಆಕಾರವೇ. ಅಗ್ನಿ ತಾನಿಲ್ಲ ಅಂತಂದ್ ಸರಿದ್ರೆ ನಿಮ್ಮ ದೇಹದ ಉಷ್ಣತೆ ಈ ಕ್ಷಣವೇ ಶೂನ್ಯ. ಹಂಗಾದ್ರೆ ನಾವು ಏನಿದೀವಿ ಮಾಸ್ಟರ್ಸ್? ಇವೆಲ್ಲವುಗಳ ಕಾಂಬಿನೇಷನ್ ಸ್ವರೂಪ ಒಂದು ಆಕಾರವನ್ನು ತಗೊಂಡು ಬಂದು ಒಂದಷ್ಟು ಅನುಭವಗಳನ್ನ ಹೊಂದ್ತಾ ಇದ್ದೀವಿ. ಹೊಂದಿದ ಪೂರ್ಣತೆ ನಂತರ ನಾವು ಇವುಗಳನ್ನೆಲ್ಲ ಡಿಸಾಲ್ವ್ ಮಾಡಿ ಹೊರಟೋಗ್ತೀವಿ. ನಮ್ಗೆ ದೇಹ ಬಿಡೋ ಸ್ಥಿತಿ ಯಾವ ಮಟ್ಟಕ್ಕೆ ಸಿದ್ಧಿಸ್ಬೇಕು ಅಂದ್ರೆ ಮಾಸ್ಟರ್ಸ್, ಸೀತಾಯಣದಲ್ಲಿ ಓದಿದರೆ ಶ್ರೀರಾಮ ದೇಹ ಬಿಟ್ಟ, ಸೀತಾಮಾತೆ ದೇಹ ಬಿಟ್ಟದ. ಹಾಗೆ ಈ ದೇಹವನ್ನ ಡಿಸಾಲ್ವ್ ಮಾಡಿ ಶೂನ್ಯಗೊಳಿಸಿ ರೈಟ್ ಹೇಳೋ ಸ್ಥಿತಿ ಬರಬೇಕು. ಶಿವ ಪಾರ್ವತಿಯರನ್ನ ಸಾಕ್ಷಾತ್ತಾಗಿ ಭೌತಿಕವಾಗಿ ಎಲ್ಲ ದೇವಗಣಗಳೊಂದಿಗೆ, ಎಲ್ಲ ಋಷಿಮುನಿಗಳ ಗಣಗಳೊಂದಿಗೆ ಭೌತಿಕವಾಗಿ ಒಂದು ಭೋಜನಕೂಟ, ಔತಣಕೂಟ ಏರ್ಪಡಿಸಿ ಸೆಲೆಬ್ರೇಟ್ ಮಾಡಿ ಹೋಗುವಂತ ಸ್ಥಿತಿ ಬರಬೇಕು. ಅದು ನಿಜವಾದ ಸ್ಥಿತಿ. ನಾನು ಈ ಜನ್ಮದಲ್ಲಿ ಒಂದು ಜಾತಿಯಲ್ಲಿ ಹುಟ್ಟಿರ್ತೀವಿ, ಒಂದು ಕುಲದಲ್ಲಿ ಹುಟ್ಟಿರ್ತೀವಿ, ಒಂದು ದೇಹವನ್ನ ತಗೊಂಡಿರ್ತೀವಿ, ಒಂದು ಸ್ತ್ರೀನೋ ಒಂದು ಪುರುಷ ಏನೋ ಒಂದು ದೇಹವನ್ನ ತಗೊಂಡ, ಆ ದೇಹಕ್ಕೆ ಒಂದು ಆಕಾರವನ್ನ ಈ ತಗೊಂಡಿದ್ದೇನೆ. ಇವತ್ತು ನಾವೆಲ್ಲರೂ ಹಾಕೊಂಡಿರೋ ಬಟ್ಟೆನೇ ನಾವು ಪರಮ ಸತ್ಯ ಅನ್ಕೊಂಡೆ.
ಅಷ್ಟು ಕ್ಷಣಿಕ ಶಕ್ತಿ. ನಾಳೆ ನಿಮಗೂ ನೆನಪಿರೋದಿಲ್ಲ, ಇನ್ನೊಂದು 4 ದಿನ ಆದ್ಮೇಲೆ ಮರ್ತು. ಆದ್ರೆ ಈಗ ಇದೇ ಪರಮ ಸತ್ಯ ಅನ್ಕೊಂಡು ಭಾವಿಸಿದಂತೆ. ಇದರಷ್ಟು ಅಜ್ಞಾನ ಈ ಬ್ರಹ್ಮಾಂಡದಲ್ಲಿ ಇನ್ನೊಂದಿಲ್ಲ. ಇದೆಲ್ಲ ಮಾಯಾ ಜಗತ್ತಿನ ಕಲ್ಪನೆ. ಯಾವುದು ಕಣ್ಣಿಗೆ ಕಾಣಿಸುತ್ತೋ, ಯಾವುದು ದಿವ್ಯ ದೃಷ್ಟಿಗೆ ಜೀರೋ ಆಗಿರುತ್ತೋ, ಅದು ಇಲ್ಲೇ ಕ್ಷಣಿಕ ಹೊತ್ತಿಗಾಗಿ ನಾವು ಅದನ್ನ ಧಾರಣೆ ಮಾಡ್ಕೊಂಡು, ಶಾಶ್ವತ ಕ್ಷಣಕ್ಕೆ ಇವುಗಳಿಗೆ ಯಾವುದು ಬೆಲೆ ಇಲ್ಲ. ಹಾಗಾದ್ರೆ ನೀವು ಈಗ ಏನನ್ನ ಸಾಧಿಸ್ತಾ ಇದ್ದೀರಿ ಈ ಮಂಡಲ ಧ್ಯಾನದ ಈ ಪ್ರಕ್ರಿಯೆಯಲ್ಲಿ? ಏನನ್ನ ಸಾಧಿಸ್ತಿದ್ದೀರಿ ಅಂದ್ರೆ ಮಾಸ್ಟರ್ಸ್, ಆ ಶಾಶ್ವತತೆಯ ಆ ಸ್ಥಿತಿಯನ್ನ ಹೇಗೆ ಬದುಕೋದು ಅನ್ನೋದನ್ನ ಸಾಧಿಸ್ತಾ ಇದ್ದೀರಿ. ಅಲ್ಲಿ ಒಂದು ಆ ಶಾಶ್ವತ ಸ್ಥಿತಿಗೆ ಒಂದು ಪ್ರಕಂಪನ ಇದೆ. ಆ ಪ್ರಕಂಪನದ ಸ್ಥಿತಿಗೆ ನೀವು ಅನುರಣನಗೊಳ್ತಾ ಇದ್ದೀರಿ. ಆ ಪ್ರಕಂಪನಗಳನ್ನು ನೋಡಿ, ಹೇಗೆ ಚಲ್ಲಾಪಿಲ್ಲಿಯಾದ ಮರಳು ಕಣಗಳನ್ನು ಕೂಡ ಒಂದು ಆಕಾರ. ಎಸ್ ಮಾಸ್ಟರ್ಸ್, ಆ ಚಲ್ಲಾಪಿಲ್ಲಿಯಾದ ನೀರಿನ ಅಣುಗಳನ್ನ ಒಂದು ಆಕಾರ ಕೊಡುತ್ತೆ. ಹಾಗೆ ದೇಹದಲ್ಲೂ ಕೂಡ ಒಂದು ಆಕಾರ. ಆವಾಗ ನಾವು ಈ ದೇಹವನ್ನ ಡಿಸಾಲ್ವ್ ಮಾಡಿ ನಾವು ಪರಮಶಿವನ ಸ್ಥಿತಿಗೆ ಹೋಗ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಿಮಿಷ, ನಾಳೆ ಭೇಟಿಯಾಗೋಕ್ಕಿಂತ ಮುಂಚೆ ಸರ್ ಆ ಟೆಲಿಗ್ರಾಮ್ ಅಲ್ಲಿ ಕಳಿಸಿದ್ದನ್ನ ಪ್ಲೇ ಮಾಡ್ಲಿಕ್ಕೆ ಆಗುತ್ತಾ ಸರ್ ಆ ಸಾಂಗ್? ಅಲ್ಲ, ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಮುಂದೆ ಹೇಳಿ. ಮಾಸ್ಟರ್ಸ್ 3 ದಿನಗಳ ಕಾಲ ಒಡಿಸ್ಸಾದಲ್ಲಿ. ಸರ್ 1 ನಿಮಿಷ ಮಾಡ್ತೀನಿ. ಓಕೆ ಸರ್. ಒಡಿಸ್ಸಾದಲ್ಲಿ ಒಂದು ಹಬ್ಬವನ್ನ ಆಚರಿಸಲಾಯಿತು ಮತ್ತು ಪ್ರತಿ ವರ್ಷ ಈ ದಿನಗಳಲ್ಲಿ ಹಬ್ಬವನ್ನ ಆಚರಿಸಲಾಗುತ್ತದೆ. ಅದೇನು ಹಬ್ಬ ಅಂದ್ರೆ ಅಂತ ಅದ್ಭುತ ಸ್ಥಿತಿ. ಎಂತ ಅದ್ಭುತ ಸ್ಥಿತಿ ಅಂದ್ರೆ, ಭೂಮಿ ತಾಯಿನೇ ಒಂದು ಸ್ತ್ರೀ ಅಂತ ಭಾವಿಸಿ, ಹೇಗೆ ನಮ್ಗೆ ಹೆಣ್ಮಕ್ಳು ಹುಟ್ಟಿದಾಗ ಆ ಮೊದಲನೇ ಸಲ ಅಥವಾ ರಜಸ್ವಲೆ ಆದಾಗ ಹೆಣ್ಮಕ್ಳೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾರೋ, ಹಾಗೆ ಭೂಮಿ ತಾಯಿಗೆ ಪ್ರತಿ ವರ್ಷ ಆ ದಿನವನ್ನ ರಜೋ ದಿವಸ ಅಂತ ಸೆಲೆಬ್ರೇಟ್. 2ನೇ ದಿವಸ ಅದಕ್ಕೆ ಪ್ರಕ್ರಿಯೆ, 3ನೇ ದಿವಸ ಸೆಲೆಬ್ರೇಷನ್. 3 ದಿವಸಗಳ ಕಾಲ ಅವರು 3 ದಿವಸಗಳ ಕಾಲ ಅವರು ಭೂಮಿ ಮೇಲೆ ಒಂದು 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 ಕಚ್ಚು ಹಾಕೋದಿಲ್ಲ. ಸೌಂಡ್ ಶೇರ್ ಆಗ್ತಾ ಇದೆ ಸರ್. ಪರವಾಗಿಲ್ಲ, ಆಮೇಲೆ ನಾಳೆ ನೋಡೋಣ. ಈಗ ಬಿಟ್ಬಿಡಿ ಸರ್. ಭೂಮಿಗೆ ಏನು ಟಚ್ ಮಾಡೋದಿಲ್ಲ ಭೂಮಾತೆಗೆ. ಅಷ್ಟೇ ಅಲ್ಲ, 3 ದಿನಗಳ ಕಾಲ ಆ ರಾಜ್ಯದಲ್ಲಿ ಏನು ಹಬ್ಬ ಅಂದ್ರೆ, ಭೂತಾಯಿಯ ಮೇಲೆ ಪಾದವನ್ನ ಸ್ಪರ್ಶ ಮಾಡಿದಾಗ ಜೋರಾಗಿ ಕಾಣಿಸ್ತಾ ಇದೆಯಾ ಮಾಸ್ಟರ್ಸ್? ಸರ್ ಇದು ತೆಗೆದ್ಬಿಡಿ, ಇದು ತೆಗಿರಿ. ಆಮೇಲೆ ಡೈರೆಕ್ಟ್ ಆಗಿ ಪ್ಲೇ ಮಾಡೋಣ, ಬಿಡಿ ಸರ್, ಬಿಟ್ಬಿಡಿ ಸರ್. 1 ಸೆಕೆಂಡ್ ಸರ್. ಇಷ್ಟು ಇಂಡೈರೆಕ್ಟ್ ಆಗಿ ಬೇಡ, ಆಮೇಲೆ ಡೈರೆಕ್ಟ್ ಆಗಿ. ಓಕೆ, ಬಿಟ್ಬಿಡಿ ಸರ್.
ನೋಡ್ತಾ ಇದ್ದಾರ? ಆ ಭೂಮಿ ಮೇಲೆ ಹೆಜ್ಜೆಯನ್ನ ಇಡ್ಬೇಕಾದ್ರೆ ಅವರು ಜೋರಾಗಿ ಇಡೋದಿಲ್ಲ. ಪಾದಕ್ಕೆ ಬಾಳೆಹಣ್ಣಿನ ದಿಂಡಿನ ಆ ಮೆತ್ತಗೆ ಇರುತ್ತಲ್ಲ ಪದರು, ಆ ಪಾದಕ್ಕೆ ಆ ಬಾಳೆಹಣ್ಣಿನ ದಿಂಡಿನ ಪದರನ್ನ ಕಟ್ಕೊಳ್ತಾರೆ. ಭೂತಾಯಿಗೆ ಸ್ಪರ್ಶ ಆದಾಗ ಮೆತ್ತಗೆ ಸ್ಪರ್ಶ ಆಗ್ಲಿ ಸ್ಪಂಜಿನಂತೆ ಅಂತ. ಅಷ್ಟು ಮೆತ್ತಗೆ ಭೂತಾಯಿಯ ಮೇಲೆ ತಿರ್ಗಾಡ್ತಾರೆ. ಕೃಷಿ ಚಟುವಟಿಕೆ 3 ದಿನಗಳ ಕಾಲ ಒಂದಿಷ್ಟು ಇಲ್ಲ. ಭೂತಾಯಿಗೆ ಒಂದು ಖರ್ಚು ಮಾಡೋದಿಲ್ಲ. 3 ದಿನ ವಿಶಿಷ್ಟವಾದ ಆ ಒಡಿಶಾ ಪ್ರದೇಶದ ತಿಂಡಿ ತಿನಿಸುಗಳನ್ನ ಮಾಡಿ, ಆ ಸಿಹಿ ತಿನಿಸುಗಳನ್ನ ಮಾಡಿ 3 ದಿನಗಳ ಕಾಲ ಅಡುಗೆ ಕೂಡ ಮಾಡೋದಿಲ್ಲ ಮಾಸ್ಟರ್ಸ್. ಒಲೆ ಹೊತ್ತಿಸೋದಿಲ್ಲ 3 ದಿನಗಳ ಕಾಲ. ಏನೇನು ಚಟುವಟಿಕೆಗಳಿಲ್ಲ, ಕೇವಲ ಸೆಲೆಬ್ರೇಷನ್, ಕೇವಲ ಆನಂದ, ಕೇವಲ ಆನಂದ, ಕೇವಲ 3 ದಿನಗಳಿಗೆ ಆಗುವಷ್ಟು ವಿಶಿಷ್ಟವಾದ ಆಹಾರ ಪದಾರ್ಥಗಳನ್ನ, ತಡೆಯುವಷ್ಟು ವಿಶಿಷ್ಟವಾದ ಆಹಾರ ಪದಾರ್ಥಗಳನ್ನ ಮಾಡಿ ಇಟ್ಕೊಂಡ್ ಬಿಡ್ತಾರೆ. ಜೋಕಾಲಿ ಕಟ್ಟಿ ಹಬ್ಬದ ವಾತಾವರಣ 3 ದಿನ. ಹೊಸ ಬಟ್ಟೆ, ಆ ಅದ್ಭುತವಾದ ಆಹಾರ, ಒಂದಿಷ್ಟು ಅಡಿಗೆ ಮನೆಗೆ ಹೋಗದೆ ಭೂಮಿ ತಾಯಿಗೆ ಕಷ್ಟ ಕೊಡದೆ ಆಚರಿಸುವಂತ ಒಂದು ಹಬ್ಬ. ಸ್ತ್ರೀ ಶಕ್ತಿಯನ್ನ ಜಾಗೃತಗೊಳಿಸುವ ಹಬ್ಬ. ಸಾಕ್ಷಾತ್ ಭೂತಾಯಿಯನ್ನೇ ಸ್ತ್ರೀ ಅಂತ ಭಾವಿಸಿ ಸ್ತ್ರೀ ಶಕ್ತಿಯನ್ನ ಜಾಗೃತಗೊಳಿಸುವ. ಮುಂದೆ ಉತ್ತಿ ಬಿತ್ತಿ 3 ದಿನಗಳಾದ್ಮೇಲೆ ಇವತ್ತು ಉತ್ತಿ ಬಿತ್ತಿ ಮುಂದಿನ ಕೆಲಸಗಳ ಕೃಷಿ ಚಟುವಟಿಕೆಗಳೆಲ್ಲ ಆರಂಭ. ಆವಾಗ ಭೂತಾಯಿ ನಮ್ಗೆ ಇಷ್ಟೆಲ್ಲ ಕೊಡ್ತಾಳೆ ಅಂತ ಅವರ ಹಬ್ಬ. ಹೋದ ವರ್ಷ ಹೋದಾಗ ಇದನ್ನ ನೀವಷ್ಟೇ ಯಾಕೆ ಸೆಲೆಬ್ರೇಟ್ ಮಾಡ್ತೀರಿ? ಎಲ್ಲಾ ಸ್ಟೇಟ್ದ ಮಾಸ್ಟರ್ಸ್ಗೂ ಇನ್ವೈಟ್ ಮಾಡಿ ನಾವೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ಬೇಕಾದ ಹಬ್ಬ ಇದು ಅಂತ ಹೇಳಿದಾಗ ಈ ಸಲ ಎಲ್ಲಾ ಸ್ಟೇಟ್ ನಿಂದನೂ ಇನ್ವೈಟ್ ಮಾಡಿ. ಇದು ಭೂತಾಯಿಯ ಹಬ್ಬ. ಎಷ್ಟು ಅದ್ಭುತವಾದ ಸ್ಥಿತಿಗಳನ್ನ, ಎಷ್ಟು ಅದ್ಭುತವಾದ ಧ್ಯಾನದ ಅನುಭವಗಳನ್ನ ಹೊಂದಿದ್ರು ಅವರು ಅಂದ್ರೆ, ಆ ಭೂತಾಯಿಯ ಗರ್ಭದಲ್ಲಿ ಒರಿಜಿನಲ್ ರೂಪದಲ್ಲಿ ನೋಡಿದಾಗ ಸೀತಾಮಾತೆ ಭೂತಾಯಿಯ ಮಗಳಲ್ವಾ, ಅಲ್ಲಿ ಒರಿಜಿನಲ್ ರೂಪದಲ್ಲಿ ನೋಡಿದಾಗ ಅಲ್ಲಿ ಸೀತಾಮಾತೆಯ ತಾಯಿ ಕೂಡ ಸೀತಾಮಾತೆಯ ರೂಪದಲ್ಲೇ ಇರೋದನ್ನ ಅನುಭವಿಸಿದವರು ಮಾಸ್ಟರ್ಸ್. ಭೂತಾಯಿಯೊಂದಿಗೆ ಒಂದಾದ, ಈ ಪ್ರಕೃತಿ ಮಾತೆಯೊಂದಿಗೆ ಒಂದಾದ ಅದ್ಭುತವಾದ ಸ್ಥಿತಿ ಮಾಸ್ಟರ್ಸ್. ಈ ವಸುಂಧರಾ ವಾರಿಯರ್ಸ್ ಎಲ್ಲರಿಗೂ ವೈಯಕ್ತಿಕ ವಿನಂತಿ ಏನು ಅಂದ್ರೆ, ಪ್ರತಿಯೊಬ್ಬರು ಮುಂದಿನ ಸಲದ ಪರ್ವದಲ್ಲಿ ಭಾಗ್ಯ. ಒಂದು ಸಮಯ ಎಷ್ಟೇ ಇಲ್ಲ, ಆ ಎನರ್ಜಿಯೊಂದಿಗೆ ಒಂದಾಗಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಆಮೇಲೆ ವಸುಂಧರಾ ವಾರಿಯರ್ಸ್ ನಾವೆಲ್ಲ ಸೇರಿ ಭೂತಾಯಿಗಾಗಿ ಒಂದು ಹಾಡು ಬರೆಸಿ ರೆಕಾರ್ಡ್ ಮಾಡಿಸಿದ್ವಿ. ತಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರಿ. ಅದೇ ಸಮಯದಲ್ಲಿ ಪತ್ರಿಸರಿಗೆ ಕೂಡ ಒಂದು ಹಾಡು ಬರೆಸಿ ರೆಕಾರ್ಡ್ ಮಾಡಿಸಿದ್ವಿ. ಅದು ಹಾಗೆ ಉಳ್ಕೊಂಡಿದೆ ಮಾಸ್ಟರ್ಸ್. ಪ್ರತಿಯೊಬ್ಬ ವಸುಂಧರಾ ವಾರಿಯರ್ಸ್ ತಾವು ಇವೆರಡನ್ನು ಕೇಳ್ತಾ ಇರಿ ಪ್ರತಿದಿನ. ನೀವೇ ಎಲ್ರು ಕಾಂಟ್ರಿಬ್ಯೂಟ್ ಮಾಡಿ ಮಾಡಿಸಿದ ಹಾಡುಗಳು, ರೆಕಾರ್ಡ್ ಮಾಡಿಸಿದ ಹಾಡು, ನಿಮ್ಮ ಪರಿಶ್ರಮ, ನಿಮ್ಮ ದಾನ ಅದರಲ್ಲಿ ನಾಳೆ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀವಿ, ಅಥವಾ ಇವತ್ತೇ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀವಿ. ನೀವು ಪ್ರತಿದಿನ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಆಳವಾದ ಧ್ಯಾನ ಸ್ಥಿತಿಯೊಂದಿಗೆ, ಜ್ಞಾನದೊಂದಿಗೆ, ಕೃತಜ್ಞತೆಯೊಂದಿಗೆ, ಅಹೋಭಾವದೊಂದಿಗೆ, ಆನಂದದೊಂದಿಗೆ.
ಆ ಪ್ರಕಂಪನದ ಅತ್ಯುನ್ನತ ಸ್ಥಾಯಿ ಪರಂಜ್ಯೋತಿ. ಥ್ಯಾಂಕ್ ಯು ಮಾಸ್ಟರ್ಸ್.